ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಅಮೇರಿಕನ್ ಸ್ವೀಟ್ ಕಾರ್ನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಅದರಲ್ಲಿ ಒಂದು 4 ಲೋಟದಷ್ಟು ನೀರು ಹಾಕೊಳ್ಳೋಣ. ನೀರು ಒಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನೀರು ಹಾಕೊಂಡ ನಂತರ ನೋಡಿ, ಒಂದು ಪ್ಲೇಟ್ನ, ಕುಕ್ಕರ್ ಒಳಗಡೆ ಇರೋ ಪ್ಲೇಟ್ ಬರುತ್ತಲ್ಲ, ಆ ಪ್ಲೇಟ್ನ ಇಟ್ಟು ಒಂದು ಬಟ್ಲನ್ನ ಅದರೊಳಗಡೆ ಇಡೋಣ. ಬಟ್ಲ ಮೇಲೆ ತೂತ್ ಬಟ್ಲು ಇರುತ್ತಲ್ಲ, ಆ ತೂತ್ ಬಟ್ಲನ್ನ ಇಟ್ಕೊಂಡು ಅದರಲ್ಲಿ ತೊಳೆದಿಟ್ಕೊಂಡಿರೋ ಅಂಥ 1 ಕಪ್ಪಷ್ಟು ಸ್ವೀಟ್ ಕಾರ್ನ ಹಾಕೊಳ್ಳೋಣ. ಸ್ವೀಟ್ ಕಾರ್ನ ನಾವು ನೀರು ಹಾಕಿ ಬೇಯಿಸಬಾರ್ದು, ಬದಲಿಗೆ ಆವಿಯಲ್ಲಿ ಕುಕ್ಕರಲ್ಲಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದನ್ನು ಲಿಡ್ನ ಮುಚ್ಚಿ 15ರಿಂದ 20 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನಾವು ಈ ಬೇಯಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಫ್ಲೇಮ್ನ ಒಂದು ಸ್ವಲ್ಪ ಚಿಕ್ಕದು ಮಾಡ್ಬೋದು ಅಥವಾ ದೊಡ್ಡದು ಮಾಡಿ ನೋಡಿಕೊಂಡು 15ರಿಂದ 20 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ವೆಯ್ಟ್ನ ಇಡೋದು ಬೇಕಾಗಲ್ಲ, ವೆಯ್ಟ್ ಇಡದೇರೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಒಂದು 15-20 ನಿಮಿಷ ಬೇಯಿಸಾದ್ಮೇಲೆ ಇವಾಗ ನೋಡಿ ಇದು ಆಗಿದೆ. ಇದು ಸ್ವೀಟ್ ಕಾರ್ನು ತುಂಬ ಏನು ಬೇಯಲ್ಲ, ಅದು ಒಂದು ಹಾಫ್ ಬೆಂದಿರೋದಷ್ಟೇ, ಅಷ್ಟೇ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಮಸಾಲೆ ಮಾಡ್ಕೋಬೇಕಾಗತ್ತೆ. ಇದು ಬೆಂದಿರೋದನ್ನ ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ನಾವು ಒಲೆ ಮೇಲೆ ಬಾಣಲಿನ ಇಟ್ಟು ಬಾಣಲಿ ಬಿಸಿಯಾದ ನಂತರ 1 ಟೀ ಸ್ಪೂನಷ್ಟು ಬೆಣ್ಣೆನ ಮೊದಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿಸ್ಕೊಳ್ಳೋಣ. ಇದು ನೀವು ಯಾವ ಮೆಜರ್ಮೆಂಟ್ ಸ್ವೀಟ್ ಕಾರ್ನ್ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕನಂಗೆ ಬೆಣ್ಣೆ, ಖಾರ ಎಲ್ಲ ಹಾಕೋಬೋದು. ನಾನಿಲ್ಲಿ ಮಾಡಿ ಮಸಾಲ ತೋರಿಸ್ತಾ ಇರೋದು ಅಚ್ಚಮೆಣಸಿನ ಪುಡಿ ಅಂತಾರಲ್ಲ, ಖಾರ ಪುಡಿ, ಅದ್ರದ್ದು ಮಸಾಲ. ಇವಾಗ ನಾನು ಈ ಬೆಣ್ಣೆ ಕರಗಿದ ಮೇಲೆ 1 ಟೀ ಸ್ಪೂನಷ್ಟು ಖಾರ ಪುಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಖಾರ ಪುಡಿ ಜೊತೆಗೆ ನಾವು ಖಾರ ಪುಡಿ ಬಿಟ್ಟು ಬೇಕಾದರೆ ಚಾಟ್ ಮಸಾಲನ ಹಾಕೋಬೋದು, ಹಾಗೆಯೇ ಪೆಪ್ಪರ್ ಮಸಾಲನ ಹಾಕೋಬೋದು. ಇದು ಸೇಮ್ ಮಾಡೋದೆಲ್ಲ ಇದೇ ಥರ. ಬೆಣ್ಣೆ ಕಾಮನ್ ಆಗಿ ಎಲ್ಲ ಮಸಾಲೆಗೂ ಬೆಣ್ಣೆನ ಹಾಕ್ಕೊಳ್ಳೇಬೇಕಾಗತ್ತೆ. ಇವಾಗ ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಒಂದು 1/4 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಡ್ರಾಪ್ ಅಥವಾ 2 ಡ್ರಾಪ್ ಲೆಮನ್ ಹಾಕೋತಾ ಇದ್ದೀನಿ. ಲೆಮನ್ ಜಾಸ್ತಿ ಬೇಕಾಗಲ್ಲ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಮೇರಿಕನ್ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಗುತ್ತೆ. ಇದರಲ್ಲಿ ನೀವು